ಬೆಂಗಳೂರಿನ ಜೆಜೆಆರ್ ನಗರದಲ್ಲಿ ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳು ಪಲ್ಲಕ್ಕಿಯನ್ನ ಎಳೆದುಕೊಂಡು ಹೋಗುವಾಗ, ಮೆರವಣಿಗೆ ಹೋಗುವಾಗ ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ರು. ಇಬ್ಬರು ಕಿಡಿಗೇಡಿಗಳು ಅನ್ನೋದು ಈಗ ಸಿಗ್ತಿರುವಂತಹ ಅಪ್ಡೇಟ್. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟ ಆಗಿದೆ ಅನ್ನೋದು ಇಲ್ಲಿಯವರೆಗೂ ಕೂಡ ಗೊತ್ತಾಗಿದೆ. ಆದರೆ ಘಟನೆಯಲ್ಲಿ 3 ಗಾಯ ಆಗಿದೆ. ಒಬ್ಬ ಮಗು, ಒಬ್ಬ ಯುವತಿ ಹಾಗೂ ಒಬ್ಬ ಮಹಿಳೆ ಗಾಯ ಆಗಿದೆ. 3 ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಇದೀಗ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಾವು ಹಿಂದೂಗಳಾಗಿ ಮೆರವಣಿಗೆಯನ್ನು ಮಾಡಬಾರ್ದ, ಶಾಂತಿಯಾಗಿರೋದೇ ನಮ್ಮ ತಪ್ಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ನಾವು ಶಾಂತವಾಗಿರಬೇಕು? ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸ್ತಾನೆ ಇರ್ತಾರೆ. ಇದಕ್ಕೆ ಬ್ರೇಕ್ ಬೀಳಲ್ವಾ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಿರಂತರವಾಗಿ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ನಾನಾ ಕಡೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸ್ತಾರೆ. ಅದು ಭಕ್ತರ ಮೇಲೆ, ಓಂ ಶಕ್ತಿ ಭಕ್ತರ ಮೇಲೆ. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನೊಂದಾದ್ರೂ ಕಂಡಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಆಯ್ತು. ನಮ್ಮನ್ನ ಪೊಲೀಸರು ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನೊಂದಾದ್ರೂ ಕಂಡಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಆಯ್ತು. ನಮ್ಮನ್ನ ಪೊಲೀಸರು ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ನೋಡಿ, ಬೆಂಗಳೂರಿನ ಜೆಜೆಆರ್ ನಗರದಲ್ಲಿ ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳು ಪಲ್ಲಕ್ಕಿಯನ್ನ ಎಳೆದುಕೊಂಡು ಹೋಗುವಾಗ, ಮೆರವಣಿಗೆ ಹೋಗುವಾಗ ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ರು. ಇಬ್ಬರು ಕಿಡಿಗೇಡಿಗಳು ಅನ್ನೋದು ಈಗ ಸಿಗ್ತಿರುವಂತಹ ಅಪ್ಡೇಟ್. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟ ಆಗಿದೆ ಅನ್ನೋದು ಇಲ್ಲಿಯವರೆಗೂ ಕೂಡ ಗೊತ್ತಾಗಿದೆ. ಆದರೆ ಘಟನೆಯಲ್ಲಿ 3 ಗಾಯ ಆಗಿದೆ. ಒಬ್ಬ ಮಗು, ಒಬ್ಬ ಯುವತಿ ಹಾಗೂ ಒಬ್ಬ ಮಹಿಳೆ ಗಾಯ ಆಗಿದೆ. 3 ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಇದೀಗ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಾವು ಹಿಂದೂಗಳಾಗಿ ಮೆರವಣಿಗೆಯನ್ನು ಮಾಡಬಾರ್ದ, ಶಾಂತಿಯಾಗಿರೋದೇ ನಮ್ಮ ತಪ್ಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ನಾವು ಶಾಂತವಾಗಿರಬೇಕು? ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸ್ತಾನೆ ಇರ್ತಾರೆ. ಇದಕ್ಕೆ ಬ್ರೇಕ್ ಬೀಳಲ್ವಾ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಿರಂತರವಾಗಿ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ನಾನಾ ಕಡೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸ್ತಾರೆ. ಅದು ಭಕ್ತರ ಮೇಲೆ, ಓಂ ಶಕ್ತಿ ಭಕ್ತರ ಮೇಲೆ. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನೊಂದಾದ್ರೂ ಕಂಡಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಆಯ್ತು. ನಮ್ಮನ್ನ ಪೊಲೀಸರು ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು. ಹೇಳಿದೀನಿ, ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಆಯ್ತು.
ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಆಯ್ತು. ನಮ್ಮನ್ನ ಪೊಲೀಸರು ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು, ಲಾಠಿ ಚಾರ್ಜ್ ಹೇಳಿದೀನಿ. ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ನೋಡಿ, ಬೆಂಗಳೂರಿನ JJR ನಗರದಲ್ಲಿ ನಿನ್ನೆ ಓಂ ಶಕ್ತಿ ಮಾಲಾಧಾರಿಗಳು ಪಲ್ಲಕ್ಕಿಯನ್ನ ಎಳೆದುಕೊಂಡು ಹೋಗುವಾಗ, ಮೆರವಣಿಗೆ ಹೋಗುವಾಗ, ಆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸಿದ್ರು. ಇಬ್ಬರು ಕಿಡಿಗೇಡಿಗಳು ಅನ್ನೋದು ಈಗ ಸಿಗ್ತಿರುವಂತಹ ಅಪ್ಡೇಟ್. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟ ಆಗಿದೆ ಅನ್ನೋದು ಇಲ್ಲಿಯವರೆಗೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಘಟನೆಯಲ್ಲಿ ಮೂವರಿಗೆ ಗಾಯ ಆಗಿದೆ. ಒಬ್ಬ ಮಗು, ಒಬ್ಬ ಯುವತಿ ಹಾಗೂ ಒಬ್ಬ ಮಹಿಳೆ ಗಾಯ ಆಗಿದೆ. ಮೂವರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ಈಗ ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಾವು ಹಿಂದೂಗಳಾಗಿ ಮೆರವಣಿಗೆನೂ ಮಾಡಬಾರ್ದ, ಶಾಂತಿಯಾಗಿರೋದೇ ನಮ್ಮ ತಪ್ಪ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ನಾವು ಶಾಂತವಾಗಿರಬೇಕು? ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ನಡೆಸ್ತಾನೆ ಇರ್ತಾರೆ. ಇದಕ್ಕೆ ಬ್ರೇಕ್ ಬೀಳಲ್ವಾ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ನಿರಂತರವಾಗಿ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ನಾನಾ ಕಡೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸ್ತಾರೆ. ಅದು ಭಕ್ತರ ಮೇಲೆ, ಓಂ ಶಕ್ತಿ ಭಕ್ತರ ಮೇಲೆ. ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು, ಲಾಠಿ ಚಾರ್ಜ್ ಹೇಳಿದೀನಿ. ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಆಯ್ತು. ನಮ್ಮನ್ನ ಪೊಲೀಸರು ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು, ಲಾಠಿ ಚಾರ್ಜ್ ಹೇಳಿದೀನಿ. ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ. ಇನ್ನೊಂದಾದ್ರೂ ಕಂಡು ಹಿಡ್ಕೊಂಡ್ ಬರ್ಲಿ. ನಾವು ಅವ್ರು ಬರೋವರೆಗೂ ನಾವ್ ಇಲ್ಲಿಂದ ಆಯ್ತು. ನಮ್ಮನ್ನ ಪೊಲೀಸರು ಕಳಿಸಬಾರ್ದು. ನಾವಿಲ್ಲ ಕಂಟ್ರೋಲ್ ಮಾಡೋದು, ಲಾಠಿ ಚಾರ್ಜ್ ಹೇಳಿದೀನಿ. ಯಾರಿಗೂ ಕೂಡ ಲಾಠಿ ಚಾರ್ಜ್ ಮಾಡಲ್ಲ. ಎಸಿಪಿ ಅವರು ಭರವಸೆ ಕೊಟ್ಟಿದ್ದಾರೆ. ನಮ್ಮವರೆಲ್ಲ ನಾವಿಲ್ಲೇ ಇರ್ತೀವಿ.